ಯೂಟ್ಯೂಬ್ ಶುರು ಮಾಡಿದಾಗ ತುಂಬ ಕಮ್ಮಿ ದುಡ್ಡು ಬರ್ತಿತ್ತು. ಇವತ್ತು ನನಗೆ ಯೂಟ್ಯೂಬಿಂದ ಇಷ್ಟು ದುಡ್ಡು ಬರುತ್ತೆ. ಇಲ್ಲಿ ಎಷ್ಟು ದುಡ್ಡಿರ್ಬೋದು ಅಂತ ನೀವು ಒಂದು ಇಮ್ಯಾಜಿನೇಷನ್ ನೀವು ಮಾಡ್ತಾ ಇರ್ಬೋದು. ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಿಮಗೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ತುಂಬ ಮೋಟಿವೇಟ್ ಮಾಡುತ್ತೆ, ಆಯಿತಾ. ಸೊ ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಹಿಂಗೆ ಮಡಿಕೊಂಡಿದ್ದೀನಿ ನೋಡಿ ಗಾಯ್ಸ್ ಅಂತೇನು ತೋರಿಸ್ತಾ ಇಲ್ಲ. ಲೈಫಲ್ಲಿ ಆ ಥರ ತಪ್ಪನ್ನ ಯಾವತ್ತೂ ಮಾಡಿಲ್ಲ. ಮೇಲೆದ್ದಾಗಲೂ ಅಷ್ಟೇ, ಬಿದ್ದಾಗಲೂ ಅಷ್ಟೇ ನ್ಯೂಟ್ರಲಲ್ಲೇ ಬದಿಕೊಂಡು ಬಂದಿದ್ದೀನಿ, ಆಯಿತಾ. ಸೊ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತಾಗಲೂ ಅಷ್ಟೇ, ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂದಾಗಲೂ ಅಷ್ಟೇ ಹೆಂಗಿರಬೇಕು ಹಂಗೆ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಇದನ್ನು ತೋರಿಸ್ತಾ ಇರೋದು ಯಾಕೆ ಅಂತಂದರೆ, ತುಂಬ ಜನ ಯೂಟ್ಯೂಬಲ್ಲಿ ಬರಬೇಕು ಅಂದ್ಕೊಂಡಿರ್ತೀರಾ ಅಥವಾ ಬಂದಿರ್ತೀರಾ. ಯೂಟ್ಯೂಬಲ್ಲಿ ದುಡ್ಡನ್ನು ನೋಡದೇ ಇರೋರು ತುಂಬ ಜನ ಇರ್ತೀರಾ. ಅವ್ರುಗಳಿಗೆಲ್ರಿಗೂ ಕೂಡ ಇವತ್ತಿನ ವೀಡಿಯೋ ಮೋಟಿವೇಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಒಂದು ಅರ್ನಿಂಗ್ಸ್ನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ದಯವಿಟ್ಟು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ವೀಡಿಯೋಗೆ ನೀವು 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಿಂದ ನೀವು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮಾಡಿಬಿಟ್ಟು ನೀವು ವಿಡಿಯೋ ನೋಡಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೈಸ್, ಆಯಿತಾ. ಸೊ ಯಾಕೆಂತಂದರೆ ಓಪನ್ನಾಗಿ ಇವತ್ತು ಎಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾ ಇರೋದ್ರಿಂದ ನೀವು ಲೈಕ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತಂದರೆ ಫಸ್ಟು ತುಂಬ ಜನ ನಂಬಲ್ಲ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೂ ಓದ್ತಾ ಇದ್ದೀನಿ, ಯಾವುದೇ ಥರ ಕೆಲಸ ನಾನು ಮಾಡ್ತಾಯಿಲ್ಲ. ಕೆಲಸ ಮಾಡಿದ್ರೆ ನನ್ನ ಕೈಲಿ ಇಷ್ಟು ದುಡ್ಡಿದೆ ಅಂತಂದರೆ ಸೊ ನೀವು ಅಂದ್ಕೋಬೋದು ನಾನು ಯೂಟ್ಯೂಬಿಂದ ದುಡ್ಡು ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಕ್ಲಾರಿಟಿ, ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು ನಿಮಗೆ ಇವಾಗ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ಈ ದುಡ್ಡು ನನ್ನ ಕೈಲಿ ಹೆಂಗೆ ಬರ್ತಿತ್ತು ಅಲ್ವಾ. ಸೊ ತುಂಬ ಜನ ಕೆಲವರು ಅಂದ್ಕೋಬೋದು ಪೇರೆಂಟ್ಸ್ ಹತ್ರ ಏನಾರು ಈಸ್ಕೊಂಡ್ರ ಅಂತ. ಲೈಫಲ್ಲಿ ಆ ಥರ ಯಾವತ್ತೂ ಮಾಡಿಲ್ಲ ನಾನು. ಸೊ ನಾನು ಹೆಂಗೆ ಅಂತಂದರೆ, ನಾನು ಏನೇ ಒಂದು ಆಯಿತಾ, ಸೊ ಒಂದಲ್ಲ ಸಣ್ಣ ಪುಟ್ಟ ನೀವು ನನ್ನ ಕೆದಕ್ಬಿಟ್ಟು ನೀವು ನಾನು ನೋಡ್ತೀನಿ ಅಂತಂದರೆ, ಸೊ ನಾನು ಎಂಥ ನನ್ನ ಮಗ ಅಂತಂದರೆ, ಒಂದು ವಾಲೆ, ಕೈಗೆ ಬಳೆ, ಕೈಗೊಂದು ಉಂಗುರ, ಏನೋ ಒಂದು ಹಾಕ್ತೀನಿ, ಸ್ಟೈಲ್ ಮಾಡ್ತೀನಿ. ಏನು ಚಿನ್ನೋದಲ್ಲ, ಸಿಲ್ವರ್ ಹಾಕ್ತೀನಿ ಅಂದರೂ ನನ್ನ ದುಡ್ಡಲ್ಲೇ ತಗೋಬೇಕು ಅಂತ ನಾನು, ಆಯಿತಾ. ಒಂದು ಶರ್ಟು ಒಂದು ಪ್ಯಾಂಟ್ ಹಾಕ್ತೀನಿ ಅಂದರೆ ನನ್ನ ದುಡ್ಡಲ್ಲೇ ನಾನು ತಗೋಬೇಕು ಅನ್ನೋ ಥರ ನನ್ನ ಮೈಂಡ್ ಸೆಟ್ಟು. ಸೊ ಚಿಕ್ಕದ್ರಿಂದನೂ ಅದು ಬಂದ್ಬಿಟ್ಟಿದೆ. ಅಫ್ಕೋರ್ಸ್ ಪೇರೆಂಟ್ಸ್ ಕೊಡಿಸಿಲ್ಲ ಅಂತೇನು ನಾನು ಹೇಳ್ತಾರೆ. ನಮ್ಮ ಪೇರೆಂಟ್ಸ್ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಸೊ ಅವರು ಕೆಲಸದಲ್ಲೇ ಇರೋರು. ಸೊ ಆದರೆ ನನಗೆ ಹೆಂಗೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ನಾನು ಮಾಡಬೇಕು ಅಂತ. ಸೊ ಹಾಗಾಗಿ ಸೊ ನನ್ನ ದುಡ್ಡಲ್ಲಿ ನಾನು ಪ್ರತಿ ಸಲ ನಾನು ಮಾಡ್ತಾ ಬಂದಿರೋದ್ರಿಂದ, ಸೊ ಇವಾಗ ನಾನು ಏನೇ ಮಾಡ್ತಾಯಿದ್ರು ಕೂಡ ನನ್ನ ದುಡ್ಡಲ್ಲೇ ಸೊ ನಾನು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರೋದು. ಈ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕಿಂತ ಮುಂಚೆ ಲೈಫು ಒಂಥರ ತುಂಬ ಇಕ್ಕಟ್ಟು ಅನ್ನಿಸ್ತಿತ್ತು, ಆಯಿತಾ. ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಹೆಂಗೆ ನಾವು ಜೀವನ ಮಾಡೋದು, ಸ್ಟೈಲ್ ಮಾಡೋಕ್ಕಾಗಲ್ಲ, ಗಾಡಿ ತಗೊಂಡು ಓಡಾಡೋಕ್ಕಾಗಲ್ಲ, ಅದು ಇದು ಗೊತ್ತಲ್ಲ ಗೈಸ್. ನೀವು ಓದ್ತಿದ್ದಾಗ ಅಫ್ಕೋರ್ಸ್ ಏನೋ ಒಂದು ಗಾಡಿ ಓಡಿಸ್ಬೇಕು, ಚೆನ್ನಾಗಿ ಹೋಗ್ಬೇಕು, ಕಾಲೇಜಿಗೆ ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು, ಒಳ್ಳೊಳ್ಳೆ ಶರ್ಟ್ಸು, ಒಳ್ಳೊಳ್ಳೆ ಪ್ಯಾಂಟ್ಸು, ಸ್ಟೈಲ್ ಮಾಡಬೇಕು, ಪಂಕ್ ಕೊಡಿಸ್ಬೇಕು ಹಿಂದೆಗಡೆ. ಸೊ ಏನೇನೋ ಆಸೆಗಳು, ಆಯಿತಾ. ಸೊ ಅವೆಲ್ಲ ನೆನೆಸ್ಕೊಂಡ್ರೆ ತುಂಬ ನಗೆ ಬರುತ್ತೆ. ಆಗ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಯಾಕೆಂತಂದರೆ ನಾನು ಯೂಟ್ಯೂಬ್ಗೆ ಹೆಜ್ಜೆ ಹಾಕಿರಲಿಲ್ಲ. ಬಟ್ ಫೈನಲ್ ಇಯರ್ ಡಿಗ್ರಿ ಒಂದು ರೇಂಜಿಗೆ ಬಂದಮೇಲೆ ಸೊ ಹೆಜ್ಜೆ ಹಾಕಿದ್ದು. ಸೊ ಅದಾದಮೇಲೆ ಒಂದು ನನಗೆ ಸಬ್ಸ್ಕ್ರೈಬರ್ಸಿಂದ ನನಗೆ ಸಪೋರ್ಟ್ ಸಿಗೋದಕ್ಕೆ ಶುರುವಾಯಿತು. ಸೊ ಇವತ್ತು ನಾನು ಏನೇ ಮಾಡಿರ್ಬೋದು, ಎಷ್ಟೇ ದುಡ್ಡು ನನಗೆ ಬರ್ತಾ ಇರ್ಬೋದು, ಸೊ ಆದರೆ ನನಗೆ ಈ ಸಬ್ಸ್ಕ್ರೈಬರ್ಸಿಂದ ಸಿಕ್ಕಿರುವಂಥ ಒಂದು ಲವ್ ಏನಿದೆ, ಸೊ ಅದೊಂದು ಖುಷಿ ತುಂಬ, ಅದು ಒಂಥರ ಬೇರೆ ಥರನೇ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದುಡ್ಡು ಒಂದು ಸ್ವಲ್ಪ ನಮಗೆ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ, ಏನೋ ಒಂದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮುಂದಿನ ಹೆಜ್ಜೆಗಳಲ್ಲಿ. ಆದರೆ ಒಂದು ಪ್ರೀತಿ ಇರುತ್ತೆ ನೋಡಿ ಸಬ್ಸ್ಕ್ರೈಬರ್ಸಿಂದ, ಇಲ್ಲ ಸಿಕ್ತಾಗ ಮಾತಾಡ್ಸೋದು, ಫೋಟೋ ತಗೊಳ್ಳೋದು, ಅದನ್ನು ಯಾವ ದುಡ್ಡು ಕೂಡ ಏನು ತುಂಬಕ್ಕಾಗಲ್ಲ. ಹಂಗನ್ಬಿಟ್ಟು ದುಡ್ಡು ಬೇಡ ಅಂತಲೂ ಅಲ್ಲ, ದುಡ್ಡು ಬೇಕೇ ಬೇಕು ಲೈಫಲ್ಲಿ. ದುಡ್ಡಿಲ್ದೇನೂ ಮಾಡೋಕ್ಕಾಗಲ್ಲ. ನೋಡಿ ಇವತ್ತು ನಾನು ತೋರಿಸ್ತೇನೆ ನಿಮಗೆ ಅಷ್ಟು ದುಡ್ಡಿದೆ ಅಂತಂದ್ಬಿಟ್ಟು ಕೈಲಿ. ಅದನ್ನು ತೋರಿಸೋದಕ್ಕೆ ಒಂದೇ ಉದ್ದೇಶ, ತುಂಬ ಜನ ಯೂಟ್ಯೂಬ್ ಬರಬೇಕು ಅಂದ್ಕೊಂಡಿರ್ತೀರ, ಬನ್ನಿ ಒಳ್ಳೆಯದಾಗುತ್ತೆ, ಆಯಿತಾ. ಸೊ ಅಂದರೆ ಈಗ ತುಂಬ ಜನ ಪೇರೆಂಟ್ಸ್ಗಳು ನಿಮಗೆ ಇದು ಮಾಡ್ತಾ ಇರ್ತಾರೆ, ನೀವು ಓದೋ ಟೈಮಲ್ಲಿ ಈ ಥರ ಎಲ್ಲ ಲೈಫ್ ಹಾಳು ಮಾಡ್ಕೋಬೇಡಿ, ಅದು ಇದು ಓದ್ದೆ ನೀವೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಅಂತ. ಖಂಡಿತವಾಗ್ಲೂ ಓದ್ದೆ ಲೈಫಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಓದಿ ಗೈಸ್, ಎಷ್ಟಾಗುತ್ತೆ ಅಷ್ಟು ನಿಮಗೆ ಅಲ್ಲಿ ಓದಿ, ಆಯಿತಾ. ಸೊ ನೀವು ಪಾಸೇ ಆಗಲ್ಲ ಅಂತಂದರೆ ನೀವು ಏನು ಮಾಡೋಕ್ಕಾಯ್ತದೆ ಲೈಫಲ್ಲಿ ಅಲ್ವಾ. ಸೊ ಹಾಗಾಗಿ ನಿಮ್ಮ ಎಫರ್ಟ್ಸ್ ನೀವು ಹಾಕಿ, ವರ್ಕೌಟ್ ಆಗಲಿಲ್ಲ ತಲೆ ಕೆಡಿಸ್ಕೊಬಿಡಿ. ಲೈಫಲ್ಲಿ ತುಂಬ ಆಪ್ಷನ್ಸ್ಗಳಿದೆ ಬದುಕೋದಕ್ಕೆ. ನಾನು ಒಂದು ಟೈಮಲ್ಲಿ ನನ್ನ ಹತ್ರ ಏನಂತಂದರೆ, ಸೊ ಒಳ್ಳೆ ಸ್ಟೈಲ್ ಮಾಡೋದಕ್ಕೆ ಒಳ್ಳೆ ಬಟ್ಟೆಗಳಿರಲಿಲ್ಲ, ಓಡಿಸೋದಕ್ಕೊಂದು ಗಾಡಿ ಇರಲಿಲ್ಲ, ಎಲ್ಲ ಗಾಡೀಲಿ ಓಡಾಡ್ತಾ ಇದ್ದರೆ ನಾನು ಆರಾಮಾಗಿ ಓಡಾಡ್ತಾ ಇದ್ದೆ. ಸೊ ಹಿಂಗೆಲ್ಲ ಇತ್ತು ಟೈಮು, ಆಯಿತಾ. ಈಗ ಅದೆಲ್ಲ ತುಂಬ ದೂರ ಹೋಗಿದೆ. ಸೊ ಒಳ್ಳೆ ಲೈಫ್ ಇದೆ ಇವಾಗ, ತುಂಬ ಚೆನ್ನಾಗಿದ್ದೀನಿ. ಒಬ್ಬನೇ ಇದ್ದರೂ ಆರಾಮಾಗಿ ಪೀಸಾಗಿ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಪೇರೆಂಟ್ಸು ಕೂಡ ತುಂಬ ಚೆನ್ನಾಗಿದ್ದಾರೆ, ನಾನು ಕೂಡ ತುಂಬ ಚೆನ್ನಾಗಿ ನನಗನ್ಸೋ ಪ್ರಕಾರ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ನನಗನ್ಸಿದೆ. ಸೊ ನನ್ನ ಲೈಫಲ್ಲಿ ಅಷ್ಟೇ ಗೋಲ್ ಇರೋದು. ಸೊ ನಾನು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ, ಆಯಿತಾ. ಸೊ ಈಗ ಅಟ್ ಪ್ರೆಸೆಂಟು
ನಾನು ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ನನ್ನ ಚಾನಲ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಒಂದು ಕ್ಲಾರಿಟಿ ನಾನು ನಿಮಗೆ ಕೊಡ್ತೀನಿ. ಈಗ ಇಷ್ಟು ದುಡ್ಡೇನು ಹಿಡ್ಕೊಂಡಿದೆ ಅದನ್ನು ಆ್ಯಕ್ಚುಲಿ ನಾನು ಇನ್ನೊಂದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಡೆಪಾಸಿಟ್ ಮಾಡೋದಕ್ಕೆ ಅಂತ ತಂದಿರೋವಂಥ ಅಮೌಂಟು. ಸೊ ಖಂಡಿತವಾಗ್ಲೂ ಅದು ಯೂಟ್ಯೂಬಿಂದನೇ ದುಡ್ದಿರುವಂಥ ಅಮೌಂಟು. ಸೊ ಒಂದಷ್ಟು ಪರ್ಸೆಂಟು ತಗೊಂಡು ಬಂದು ಅದನ್ನು ಬೇರೆ ಬ್ಯಾಂಕ್ಗೆ ಹಾಕೋದಕ್ಕೆ ಅಂತ ತಂದಿದ್ದೀನಿ ಅಷ್ಟೇ. ಸೊ ಅದೆಲ್ಲವೂ ಕೂಡ ಯೂಟ್ಯೂಬಿಂದನೇ ದುಡ್ಡು ಮಾಡಿರೋದು. ಸೊ ಹಾಗಾದರೆ ನನಗೆ ಯೂಟ್ಯೂಬಿಂದ ತಿಂಗಳಿಗೆ ಎಷ್ಟು ದುಡ್ಡು ಬರ್ಬೋದು ಅನ್ನೋದನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಇದು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಏನು ಎಕ್ಸಾಕ್ಟಾಗಿ ಈಗ ಒಂದು 10,000 ಅಂತಂದರೆ 10,000 ಅಂತಲೇ ನಾನು ಹೇಳಲ್ಲ, ಆಯಿತಾ. ಒಂದು 5,000 6,000 ಹಿಂಗೆ ಹೇಳ್ತೀನಿ. ಯಾಕೆಂತಂದರೆ ಸೊ ಇರೋದನ್ನು ಹಂಗೆ ಹೇಳ್ಬಿಟ್ರೆ ಸೊ ನೋಡೋ ರೀತಿ ಚೇಂಜ್ ಆಗುತ್ತೆ. ಹಾಗಾಗಿ ಆದರೂ ಕೂಡ ನಿಮಗೆ ತಿಳ್ಕೊಬೇಕು ಅಂತ ವೀಡಿಯೋ ಓಪನ್ ಮಾಡಿರ್ತಾರೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಯೂಟ್ಯೂಬಿಂದ ಕೇವಲ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಾನು ಅದು ಬಿಟ್ಟು ಯಾವುದು ಪ್ರಮೋಷನ್ನು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆಮೇಲೆ ವೆಬ್ಸೈಟು ನಂದು ಇನ್ನೂ ತುಂಬ ಏನೇನೋ ಇದೆ, ಅದೆಲ್ಲ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯೂಟ್ಯೂಬಿಂದ, ಆಯಿತಾ, ನಾನು ಈಗ ಅಟ್ ಪ್ರೆಸೆಂಟ್ ಇವಾಗ ನನ್ನ ಕೈಲಿ ಈಗ ಏನು ದುಡ್ಡಿದೆ, ಆಯಿತಾ, ಇದರಲ್ಲಿ ಆ್ಯಕ್ಚುಲಿ 3 ಲ್ಯಾಕ್ ಇದೆ, ಆಯಿತಾ. ಸೊ ನೀವು ಯಾರು ಗೆಸ್ ಮಾಡಿದಿರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 3 ಲಕ್ಷ ಇದೆ ಇದರಲ್ಲಿ. ಸೊ ಈ 3 ಲಕ್ಷ ಒಂದು 6 ತಿಂಗಳ ಶ್ರಮ, ಆಯಿತಾ. ಯೂಟ್ಯೂಬಿಂದ 6 ತಿಂಗಳ ಶ್ರಮ ಅಂತಂದರೆ ನೀವು ಒಂದು ಮಟ್ಟಿಗೆ ನೀವು ಲೆಕ್ಕಾಚಾರ ಹಾಕೊಳ್ತು ಅಂತಂದರೆ ಸೊ ಒಂದು ತಿಂಗಳಿಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಆಯಿತಾ. ನೀವು ನಂಬ್ತಿರೋ ಬಿಡ್ತಿರೋ ಅದು ನಾನು ಯಾರಿಗೂ ಕ್ಲಾರಿಟಿ ಕೊಡೋಕ್ಕೆ ಹೋಗಲ್ಲ. ಸೊ ನಾನು ಇರೋದನ್ನು ಹೇಳಿದ್ದೀನಿ, ಆಯಿತಾ. ಸೊ ಇರೋದನ್ನು ಹೇಳಿರೋದಕ್ಕೆ ಇಲ್ಲಿ ಕೈಲಿ ಹಿಡ್ಕೊಂಡಿರೋದು ಏನು ಸುಮ್ಮನೆ ಕೆಲವ್ರು ಹಂಗೆ ಅನ್ಕೋತಾರೆ, ಸುಮ್ಮನೆ ಹೇಳ್ತಾರೆ ಇವರು ಅಂತ. ಆಮೇಲೆ ನಾನು ಒಂದು ಓಪನ್ ಆಗಿ ಹೇಳ್ತೀನಿ, ಯಾವುದೇ ಥರ ದುಡ್ಡು ಕೊಟ್ಟು ನಾನು ವೀಡಿಯೋನ ಪ್ರಮೋಟ್ ಮಾಡಿಲ್ಲ. ಸೊ ಯಾವುದೇ 1 ರೂಪಾಯಿನೂ ಕೂಡ ಕೊಟ್ಟು ನಾನು ಪ್ರಮೋಟ್ ಮಾಡ್ದೇ ಸೊ ನಾನು ಇಷ್ಟು ಅರ್ನ್ ಮಾಡಿದ್ದೀನಿ, ಆಯಿತಾ. ಸೊ ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಪ್ರಮೋಟ್ ಮಾಡಿ ಅದರಿಂದ ಅರ್ನಿಂಗ್ಸ್ ತಗೊಳ್ಳೋದು ಇದೆಲ್ಲವೂ ಕೂಡ ನಾನು ಇಷ್ಟಪಡಲ್ಲ. ಸೊ ಅಲ್ಲಿ ಏನು ಬರುತ್ತೆ ಅದು ಬರುತ್ತೆ, ಆಯಿತಾ. ಸೊ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ, ಒಳ್ಳೆ ಥರ ಹೋಗ್ತಾಯಿದ್ದೀವಿ ಅಂತಂದರೆ ದೇವರು ನಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ. ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಇವ್ರ ಚಾನಲ್ಗೆ ಅಷ್ಟು ಬರುತ್ತಾ, ಹಂಗೆ ಬೇರೆಯವ್ರಿಗೆ ಎಷ್ಟು ಬರುತ್ತೋ ಏನೋ ಅದು ಇದು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಚಾನಲ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಇಷ್ಟು ಅರ್ನಿಂಗ್ಸ್ ಆಗುತ್ತೆ. ಇದನ್ನು ನಾನು ನಿಮ್ಗೆ ಹೇಳಿದ್ದು ಏನೋ ನಾನು ಸಾಹುಕಾರ, ನಾನು ಸೂಪರ್ ಹಿಟು ಹಂಗೆ ಹಿಂಗೆ ಅಂತಲ್ಲ. ಸೊ ಇದರಿಂದ ನಿಮ್ಗೆ ಸ್ವಲ್ಪ ಮೋಟಿವೇಟ್ ಆಗಲಿ, ಹೆಂಗಿದ್ದವನು ಹೆಂಗೆ ಆಗಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಎಫರ್ಟ್ಸ್ಗಳು ಹಾಕಿ, ಎಫರ್ಟ್ಸ್ ಇಲ್ಲದೇ ಏನೂ ಕೂಡ ಆಗೋಲ್ಲ. ದುಡ್ಡು ಇಲ್ಲದೇ ನಾನು ಯೂಟ್ಯೂಬ್ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಕೆಲವ್ರು ಹೇಳೋದು, ಅದೆಲ್ಲ ಯಾವುದು ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ದುಡ್ಡು ಇಂಪಾರ್ಟೆಂಟು, ಜನಗಳು ಕೂಡ ಇಂಪಾರ್ಟೆಂಟು. ಸೊ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡಿ, ಒಳ್ಳೊಳ್ಳೆ ಸಪೋರ್ಟ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಅದ್ರ ತಕ್ಕಂಗೆ ಪ್ರತಿಫಲನೂ ಕೂಡ ಇವಾಗ ನಾನು ನಿಮಗೆ ತೋರಿಸ್ದಂಗೆ ಇರುತ್ತೆ, ಆಯಿತಾ. ಸೊ ಯಾವತ್ತಾದರೂ ನೀವು ಒಂದು ಕೆಟ್ಟ ಹಾದಿ ಹಿಡೀತು ಅಂತಂದರೆ ಸೊ ದೇವರು ನಿಮ್ಮನ್ನು ಎಲ್ಲಿ ತುಳಿಬೇಕು ಅಲ್ಲಿ ತುಳಿದು ಬಿಡ್ತಾನೆ. ಆವಾಗ ನಿಮಗೆ ಲೈಫಲ್ಲಿ 1 ರೂಪಾಯಿ ಕೂಡ ನೀವು ಅರ್ನ್ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಕಷ್ಟಪಟ್ಟರು 1 ರೂಪಾಯಿ ನಿಮ್ಮ ಜೇಬಲ್ಲಿ ಹುಟ್ಟಲ್ಲ, ಆಯಿತಾ. ಕೆಲವರು ಅನ್ಕೋತಾ ಇರ್ತಾರೆ, ಆಯಿತಾ, ಹೆಂಗೆ ಬೇಕಾದ್ರೂ ಹೋಗ್ಬೋದು ಗುರು, ನುಕ್ಕಂದು ಏನಿಲ್ಲ ಅವೆಲ್ಲ ನಡೀತವೆ ಅಂತ ಅನ್ಕೋತಾ ಇರ್ತೀರಾ. ಸೊ ದಯವಿಟ್ಟು ಆ ಥರ ಯೋಚನೆ ಕೂಡ ಮಾಡೋಕ್ಕೋಗ್ಬೇಡಿ. ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ. ಸೊ ಹಾಗಾಗಿ ದೇವರು ಇಲ್ಲಿ ತನಕ ನಾನು ಆರಾಮಾಗಿ ಇಟ್ಟಿದ್ದೇನೆ ಅಂತ ನಂಬ್ಕೊಂಡು ಸೊ ಆರಾಮಾಗಿದ್ದೀನಿ. ಸೊ ಇದೇ ಥರ ಇರಲಿ ನನ್ನ ಒಂದು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗಳ ಮಧ್ಯೆ ಬಾಂಧವ್ಯ. ಸೊ ನಿಮಗೆ ನಾನು ಏನು ಕೊಡಬೇಕು ಅದನ್ನು ನಾನು ಎಫರ್ಟ್ಸ್ ಹಾಕಿ ಖಂಡಿತವಾಗ್ಲೂ ಪ್ರತಿದಿನ ನಾನು ನಿಮಗೆ ಕೊಡ್ತೀನಿ 100%. ನೀವು ನನಗೆ 100% ನೀವು ಕೊಡ್ತಾ ಬಂದಿದ್ದೀರಾ, ಮುಂದೆನೂ ಕೂಡ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವಿಡಿಯೋ ನೋಡೋದಕ್ಕೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.